Hello, my dear students and viewers. Welcome back to my YouTube channel. My dear students, in this video, let's continue the further concept of the chapter chemical reactions and their types. So, in our previous 4 videos, we have discussed many more things regarding this chapter. Now, this is the last video of this chapter. With this video, this chapter thoroughly we have learned. Now, let's move on to the further concept, last concept, that is. See, in our previous video, we have discussed about the redox reaction, the effects of redox reaction, effects of redox reaction. Okay. Now, what is the effect of redox reaction? We know very well redox reaction means both oxidation as well as reduction reaction. Together we considered as redox reaction. In our previous video, in detail we have discussed, isn't it? Now, this redox reaction effect is the major effect it causes. One is corrosion. Okay, one is corrosion, and the second one is rancidity. Rancidity. The major effect or causes of redox reaction is one is corrosion, one more is rancidity. In this video, in detail, we are going to discuss about corrosion and rancidity. Makle. ಎಫೆಕ್ಟ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂದ್ರೆ ಎರಡು ಮೇಜರ್ ಥಿಂಗ್ಸ್ ಅನ್ನ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಕೊರೋಷನ್, ಇನ್ನೊಂದು ರ್ಯಾನ್ಸಿಡಿಟಿ. ಈಗ ಕೊರೋಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ಕಲಿಯೋಣ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಕೊರೋಷನ್ ಮೊದಲು ಮೀನಿಂಗ್ ನೋಡೋಣ. ಕೊರೋಷನ್ ಅಂತ ಹೇಳಿದ್ರೆ ಅವೇ ಆಫ್ ರೆಸ್ಟಿಂಗ್, ರೈಟ್. ಸೊ ಐರನ್ ನ ಮೇಲೆ ನೀರಿನಾಂಶ, ತೇವಾಂಶ, ಮಾಯಿಶ್ಚರ್ ಕಂಟೆಂಟ್ ಬಿದ್ದಾಗ ಆ ಐರನ್ ಏನಾಗುತ್ತೆ, ರೆಸ್ಟ್ ಹಿಡಿಯುತ್ತೆ. ಸೊ ಈ ಒಂದು ರೆಸ್ಟಿಂಗ್ ಪ್ರೋಸೆಸ್ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ದಟ್ ಈಸ್ ಇಟ್ ಸೆಲ್ಫ್ ವಿ ಕನ್ಸಿಡರ್ ಅಸ್ ಕೊರೋಷನ್. ಸಿ, ವೆನ್ ಅ ಮೆಟಲ್ ಈಸ್ ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸಸ್ ಲೈಕ್, ಇದು ಡೆಫಿನೇಷನ್. ವಾಟ್ ಈಸ್ ಕೊರೋಷನ್ ಅಂತ ಹೇಳಿದ್ರೆ ವೆನ್ ಮೆಟಲ್ ಈಸ್ ಅಟ್ಯಾಕ್ಡ್ ಬೈ ಸಬ್ಸ್ಟೆನ್ಸಸ್ ಲೈಕ್ ಮಾಯಿಶ್ಚರ್, acid and water, moisture, acid and water, etc. It is said to be corrode and this process is called as corrosion. ಈಗ ಮಕ್ಕಳೇ, ಬರೀ ಐರನ್ ಮಾತ್ರ ರೆಸ್ಟ್ ಹಿಡಿಯೋದಿಲ್ಲ. ಆಲ್ ಮೆಟಲ್ಸ್, ಡ್ಯೂ ಟು ದ ಎಫೆಕ್ಟ್ ಆಫ್ ಆಸಿಡ್, ಡ್ಯೂ ಟು ದ ಎಫೆಕ್ಟ್ ಆಫ್ ವಾಟರ್, ಡ್ಯೂ ಟು ದ ಎಫೆಕ್ಟ್ ಆಫ್ ಮಾಯಿಶ್ಚರ್, ಸೊ ಅವೇನಾಗುತ್ತೆ ಅಂತ ಹೇಳಿದ್ರೆ ಅದರದ್ದೇ ವೇ ಅಲ್ಲಿ ರೆಸ್ಟ್ ಹಿಡಿಯುತ್ತೆ. ಈಗ ರೆಸ್ಟಿಂಗ್ ಅಂತ ಹೇಳಿದ್ರೆ ಐರನ್ ಯಾವ ತರ ರೆಸ್ಟ್ ಆಗುತ್ತೋ ಬೇರೆ ಮೆಟಲ್ ಕೂಡ ಅದೇ ತರ ರೆಸ್ಟಿಂಗ್ ಹಿಡಿಯೋದಿಲ್ಲ, ಬೇರೆ ಒಂದು ವೇ ಅಲ್ಲಿ ರೆಸ್ಟ್ ಹಿಡಿಯುತ್ತೆ. ಅಂಡ್ ನೌ ದಿಸ್ ಎಫೆಕ್ಟ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಈಸ್ ಕಾಲ್ಡ್ ಅಸ್ ಕೊರೋಷನ್. ಈಗ ಈ ಕೊರೋಷನ್ ಗೆ ಎಕ್ಸಾಂಪಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್, ಸಿಲ್ವರ್ ಆರ್ಟಿಕಲ್ಸ್. ಸೊ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲಾಕ್ ಇನ್ ಕಲರ್. ಸೊ ಅಂದ್ರೆ ನಿಮಗೆ ಬೆಳ್ಳಿಯ ಒಂದು ವಸ್ತುಗಳು ಸ್ವಲ್ಪ ದಿನ ಆದ್ಮೇಲೆ ಬ್ಲಾಕ್ ಕಲರ್ ಆಗುತ್ತೆ. ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಡ್ಯೂ ಟು ದ ಎಫೆಕ್ಟ್ ಆಫ್ ಸಲ್ಫರ್. ಓಕೆ, ಸೊ ನೀವು ಇಲ್ಲಿ ಎಕ್ಸಾಂಪಲ್ ಏನ್ ಬರೀಬೇಕು, ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ಲಾಕ್ ಡ್ಯೂ ಟು ದ ಎಫೆಕ್ಟ್ ಆಫ್ ಸಲ್ಫರ್. ಹಾಗೆ ಕೆಲವೊಂದು ತಾಮ್ರದ ವಸ್ತುಗಳು ಅದು ಬ್ಲಾಕ್ ಆಗೋದಿಲ್ಲ, ಅದೇನಾಗುತ್ತೆ ಅಂದ್ರೆ ಗ್ರೀನ್ ಆಗುತ್ತೆ. ಇಲ್ಲಿ ನಾಪ್ಕ ಇಟ್ಕೊಂಡು ಇರಬೇಕು ನೀವು. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ಲಾಕ್, ಸಿಲ್ವರ್ ಆರ್ಟಿಕಲ್ಸ್ ಬ್ಲಾಕ್ ಆಗುತ್ತೆ. ಓಕೆ, ಬ್ಲಾಕ್ ಆಗಿದೆ ಅಂದ್ರೆ ಅದು ಕೊರೋಷನ್ ಆಗಿದೆ ಅಂತ ಹೇಳಿ. ಸೊ ಇಟ್ಸ್ ಬಿಕಾಸ್ ಆಫ್ ಸಲ್ಫರ್. ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ, ವೈ ಡು ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ಲಾಕ್? ಇಟ್ಸ್ ಡ್ಯೂ ಟು ದ ಎಫೆಕ್ಟ್ ಆಫ್ ಸಲ್ಫರ್ ಅಂತ ಬರೀಬೇಕು ನೀವು. ಹಾಗೆ ಕಾಪರ್ ಆರ್ಟಿಕಲ್ಸ್, ಸಿಯು, ಅದು ಏನಾಗುತ್ತೆ ಅಂತ ಹೇಳಿದ್ರೆ ಗ್ರೀನ್ ಕೋಟಿಂಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ. ಗಾಟ್ ಇಟ್ ರೈಟ್? ಸೊ ಅದು ಗ್ರೀನ್ ಕೋಟಿಂಗ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ಆಗುತ್ತೆ. ಗಾಟ್ ಇಟ್ ರೈಟ್? ಹಾಗೆ ರಸ್ಟಿಂಗ್, ಐರನ್ ಗೆಟ್ ರಸ್ಟ್. ಐರನ್ ಅಂತ ಹೇಳಿದ್ರೆ Fe, ಇದು ಯಾವ ಬಣ್ಣ ಇರುತ್ತೆ ಅಂತ ಹೇಳಿದ್ರೆ ಬ್ರೌನ್ ಕಲರ್. ರೆಸ್ಟ್ ಹಿಡಿದ್ಮೇಲೆ ಇದು ಬ್ರೌನ್ ಕಲರ್ ಆಗುತ್ತೆ. ನಿಮಗೆ ಸ್ಕ್ರೀನ್ ಮೇಲೆ ಪಿಕ್ಚರ್ಸ್ ಗಳು ಕಾಣಿಸ್ತಾ ಇದೆ, ಅಬ್ಸರ್ವ್ ಮಾಡಿ. ಓಕೆ, ಇಟ್ಸ್ ಬಿಕಾಸ್ ಆಫ್ ಆಕ್ಸಿಜನ್, ಅಟ್ಮಾಸ್ಫಿರಿಕ್ ಆಕ್ಸಿಜನ್. ಸೊ ಹಿಯರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸಿ, ಮತ್ತೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ರಿಪೀಟ್ ಆಗುತ್ತೆ ಇದು. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲಾಕ್ ಡ್ಯೂ ಟು ಸಲ್ಫರ್, ಎಕ್ಸಾಂಪಲ್ 1. Example 2, copper articles becomes green. It's because of carbon dioxide. So ನಿಮಗೆ ಒಂದು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಪಿಕ್ಚರ್ ಕಾಣಿಸ್ತಾ ಇದೆ. That statue of liberty is made of copper.
ಸೊ ನೋಡಿ, ಅದು ಮಾಡಿದಾಗ ಅದು ಬೇರೆ ತರ ಕಲರ್ ಇತ್ತು. ಈಗ ಏನಾಗೋಗಿದೆ, ಅದು ಗ್ರೀನ್ ಕಲರ್ ಆಗೋಗಿದೆ. ಅಂದ್ರೆ ಅದ್ರ ಮೇಲೆ ಕೊರೋಷನ್ ಸ್ಟಾರ್ಟ್ ಆಗಿದೆ ಅಂತ. ಗಾಟ್ ಇಟ್. ಹಾಗೆ ಐರನ್ ಆರ್ಟಿಕಲ್ಸ್ ಬಿಕಮ್ಸ್ ಬ್ರೌನ್ ಇನ್ ಕಲರ್, ಇಟ್ಸ್ ಬಿಕಾಸ್ ಆಫ್ ಆಕ್ಸಿಜನ್. ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಅಂಡ್ ಎಕ್ಸಾಂಪಲ್ ಆಫ್ ಕೊರೋಷನ್. ಓಕೆ, ಸೊ ಒಂದು ಕಡೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ. ಸೊ ಅದಾದ್ಮೇಲೆ ಈಗ ಹೌ ಡು ಯು ಓವರ್ಕಮ್ ಫ್ರಮ್ ದಿಸ್ ಕೊರೋಷನ್? ಹೌ ಡು ಯು ಓವರ್ಕಮ್ ಫ್ರಮ್ ದಿಸ್ ಕೊರೋಷನ್? ಈಗ ಈ ಕೊರೋಷನ್ ಇಂದ ಆಚೆ ಬರಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಅಪ್ಲೈ ದ ಪೇಂಟ್ ಆನ್ ದ ಆರ್ಟಿಕಲ್ಸ್. ಸೊ ನಿಮಗೆ ಡಿಸ್ಪ್ಲೇ ಮೇಲೆ ಪಾಯಿಂಟ್ಸ್ ಗಳು ಕಾಣಿಸ್ತಾ ಇದೆ. ಆ ಪಾಯಿಂಟ್ಸ್ ಗಳನ್ನ ಫಾಲೋ ಅಪ್ ಮಾಡಬೇಕು. ಒಂದು 5-6 ಪಾಯಿಂಟ್ಸ್ ಇದೆ, ಗ್ಯಾಲ್ವನೈಸೇಷನ್, ಈಚ್ ಅಂಡ್ ಎವ್ರಿಥಿಂಗ್ ಇನ್ ಡೀಟೇಲ್. ಸೊ ನಾವು ಫರ್ದರ್ ಕಾನ್ಸೆಪ್ಟ್ಸ್ ಅಲ್ಲಿ ಕಲಿಯೋಣ. ಸೊ ಈಗ ಅಪ್ಲೈಯಿಂಗ್ ಗ್ರೀಸ್, ಓಕೆ, ಗ್ಯಾಲ್ವನೈಸೇಷನ್, ಅದಾದ್ಮೇಲೆ ಅಪ್ಲೈಯಿಂಗ್ ಪೇಂಟ್, ಇವೆಲ್ಲ ಪಾಯಿಂಟ್ಸ್ ಗಳು ಬರ್ತಾ ಇದೆಯಲ್ವಾ, ಜಸ್ಟ್ ಗೋ ಥ್ರೂ ಇಟ್. ಈಗ ಕಾಸಸ್ ಆಫ್ ದಿಸ್ ಕೊರೋಷನ್. ಕಾಸಸ್ ಆಫ್ ದಿಸ್ ಕೊರೋಷನ್ ಏನೆಲ್ಲ ಕಾಸ್ ಮಾಡುತ್ತೆ, ಇದು ಎಫೆಕ್ಟ್ ಮಾಡುತ್ತೆ ಈ ಕೊರೋಷನ್. ಈಗ ನೀವು ಕಾರ್ಗಳನ್ನೆಲ್ಲ ನೋಡಿದೀರ. ಸೊ ದಟ್ ಕಾರ್ ಬಾಡೀಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ಕಾರ್ ಬಾಡೀಸ್ ಆರ್ ಮೇಡ್ ಅಪ್ ಆಫ್ ಮೆಟಲ್ಸ್. ಈಗ ಇಟ್ ಡ್ಯಾಮೇಜಸ್ ದ ಕಾರ್ ಬಾಡೀಸ್. ಡ್ಯಾಮೇಜಸ್ ದ ಕಾರ್ ಬಾಡೀಸ್ ಅಂಡ್ ರೈಲ್ವೆ ಟ್ರ್ಯಾಕ್ ಗಳನ್ನ ನೀವು ನೋಡಿದೀರಾ. ಆ ರೈಲ್ವೆ ಟ್ರ್ಯಾಕ್ಸ್ ಆರ್ ಮೇಡ್ ಅಪ್ ಆಫ್ ಐರನ್ ಮೆಟಲ್, ಇಸ್ಂಟ್ ಇಟ್? ಸೊ ಈಗ ಅದರ ಮೇಲೆ ಮಳೆ ಬೀಳುತ್ತೆ, ಬಿಸಿಲು ಬೀಳುತ್ತೆ. ಸೊ ಅದೇನಾಗುತ್ತೆ, ಕಾಲಕ್ರಮೇಣ ರೆಸ್ಟಿಂಗ್ ಹಿಡಿಯುತ್ತೆ, ಇಸ್ಂಟ್ ಇಟ್? ಸೊ ಇಟ್ ಡೆಸ್ಟ್ರಾಯ್ಸ್ ದಟ್ railway tracks, destroys the car bodies. So these are the causes of corrosion. Okay, ಈಗ ಮತ್ತೊಮ್ಮೆ ನೋಡಿ ಏನೇನು ಬರುತ್ತೆ ಈ ಕೊರೋಷನ್ ಕಾನ್ಸೆಪ್ಟ್ ಅಲ್ಲಿ. ನಂಬರ್ 1 ಮೀನಿಂಗ್ ಕಲಿಬೇಕು, ಸೆಕೆಂಡ್ 1 ಎಕ್ಸಾಂಪಲ್, ಥರ್ಡ್ 1 ವಿಚ್ ಯು ನೀಡ್ ಟು ಫಾಲೋ. ಸೊ ಕಾಸಸ್ ಆಫ್ ಕೊರೋಷನ್, ಗಾಟ್ ಇಟ್? ಏನೆಲ್ಲ ಡ್ಯಾಮೇಜಸ್ ಮಾಡುತ್ತೆ ಕೊರೋಷನ್ ಅಂತ. ಓಕೆ, ಫೋರ್ತ್ 1 ಇಸ್ ಹೌ ಡು ಯು ಓವರ್ಕಮ್ ಫ್ರಮ್ ದ ಕೊರೋಷನ್. ಹೌ ಡು ಯು ಓವರ್ಕಮ್ ಫ್ರಮ್ ದ ಕೊರೋಷನ್ ಅಂತ ಹೇಳಿದ್ರೆ, ಬೈ ಅಪ್ಲೈಯಿಂಗ್ ಪೇಂಟ್, ಬೈ ಅಪ್ಲೈಯಿಂಗ್ ಗ್ರೀಸ್, ಓಕೆ, ಬೈ galvanization technique, by anodizing. These all points you have just now noticed. So ಇವಲ್ಲ ಒಂದು ಕಡೆ ಬರ್ದಿಟ್ಕೊಳ್ಳಿ. This is about corrosion. Okay, now the next concept we will move on to rancidity. Okay, next concept is rancidity. See, definition I have written and on screen also visible. When fat and oil items, ಅಂದ್ರೆ ಕೆಲವೊಂದು ಆಯಿಲಿ ಐಟಮ್ಸ್, ಫ್ಯಾಟ್ ಮತ್ತೆ ಆಯಿಲ್ ಇಂದ ತಯಾರು ಮಾಡಿರುವಂತಹ ಕೆಲವು ಪದಾರ್ಥಗಳು, ಅದು ನಾವು ಗಾಳಿಗೆ ತೆರೆದಿಟ್ಟಾಗ, ಜಾಸ್ತಿ ದಿನ ನಾವು ತೆರೆದಿಟ್ಟಾಗ, ಸೊ ಆಗ ಆಕ್ಸಿಡೈಸ್ ಆಗುತ್ತೆ. ಅದು ಆಕ್ಸಿಡೇಷನ್ ರಿಯಾಕ್ಷನ್ ನಡೆಯುತ್ತೆ. ಯಾವುದು? ಎಣ್ಣೆ ಪದಾರ್ಥಗಳು. ಗಾಟ್ ಇಟ್ ರೈಟ್? ಸೊ ದೇ ಬಿಕಮ್ ರ್ಯಾನ್ಸಿಡ್. ಏನ್ ರ್ಯಾನ್ಸಿಡ್ ಅಂತ ಹೇಳಿದ್ರೆ, ದೇರ್ ಸ್ಮೆಲ್ ಅಂಡ್ ಟೇಸ್ಟ್ ಚೇಂಜಸ್. ಸೊ ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಮಕ್ಳೆ. ಕೆಲವೊಂದು ಓಲ್ಡ್ ಸ್ಟಾಕ್ ಚಿಪ್ಸ್ ಪಾಕೆಟ್ ಎಲ್ಲ ನೀವು ಓಪನ್ ಮಾಡಿ ನೋಡಿದಾಗ ಅದೊಂದ್ರಲ್ಲಿ ಒಂಥರ ಫೌಲ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ತರ ಸ್ಟಾರ್ಟ್ ಆಗಿರುತ್ತೆ, ಇಸ್ಂಟ್ ಇಟ್? ಸೊ ಯಾಕಂದ್ರೆ ಆ ಚಿಪ್ಸ್ ಮೇಡ್ ಅಪ್ ಆಫ್ ಆಯಿಲ್ ಅಲ್ಲಿ ಫ್ರೈ ಮಾಡಿರ್ತಾರೆ. ಆಯಿಲ್ ಅಲ್ಲಿ ಫ್ರೈ ಮಾಡಿರುವಂತಹ ಎಲ್ಲಾ ಪದಾರ್ಥಗಳು ಜಾಸ್ತಿ ದಿನ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ರ್ಯಾನ್ಸಿಡಿಟಿ ಸ್ಟಾರ್ಟ್ ಆಗೋಗುತ್ತೆ, ಅದರ ಸ್ಮೆಲ್ ಮತ್ತೆ ಟೇಸ್ಟ್ ಚೇಂಜ್ ಆಗೋಗುತ್ತೆ, ಇಸ್ಂಟ್ ಇಟ್? ಅಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಎಸ್ ರ್ಯಾನ್ಸಿಡಿಟಿ. ಇನ್ನೊಂದು ಸಲ ಡೆಫಿನೇಷನ್ ನೋಡ್ಕೊಳ್ಳಿ. ವೆನ್ ಫ್ಯಾಟ್ ಅಂಡ್ ಆಯಿಲ್ ಐಟಮ್ಸ್ ಆರ್ oxidized, they become rancid and their smell and taste changes, and this process is called as rancidity, isn't it? ಈಗ ಪ್ರಿವೆಂಟಿವ್ ಮೆಜರ್, ಆ ತರ ರ್ಯಾನ್ಸಿಡಿಟಿಗೆ ಒಳಗಾಗಬಾರ್ದು ಆಯಿಲ್ ಐಟಮ್ಸ್ ಮತ್ತೆ ಫ್ಯಾಟ್ ಐಟಮ್ಸ್ ಅಂತ ಹೇಳಿದ್ರೆ ಏನ್ ಪ್ರಿವೆಂಟಿವ್ ಮೆಜರ್ಸ್ ಅನ್ನ ನಾವು ತಗೊಬಹುದು ಅಂತ ಹೇಳಿದ್ರೆ, ಚಿಪ್ಸ್ ಪಾಕೆಟ್ಸ್ ಶುಡ್ ಬಿ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ಚಿಪ್ಸ್ ಪಾಕೆಟ್ ಶುಡ್ ಬಿ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್. ನಿಮಗೆ ನೋಡಿರ್ತೀರ ಚಿಪ್ಸ್ ಪಾಕೆಟ್, ನೋಡೋದಕ್ಕೆ ಪಾಕೆಟ್ ಇಷ್ಟು ದಪ್ಪ ಇರುತ್ತೆ, ಬಟ್ ಒಳಗಡೆ ಸ್ವಲ್ಪ ಮಾತ್ರ ಇರುತ್ತೆ. ಒಂಥರ ಪಾಕೆಟ್ ಅಲ್ಲಿ ಯಾವ್ದೋ ಗ್ಯಾಸ್ ಇದ್ದಂಗೆ ಇರುತ್ತೆ. ಆ ಗ್ಯಾಸ್ ಬಂದು ನೈಟ್ರೋಜನ್ ಗ್ಯಾಸ್. ಅದೇನಕ್ಕೆ ಹಾಕಿರ್ತಾರೆ ಅಂದ್ರೆ, ಬೇಗ ಆ ಒಂದು ಚಿಪ್ಸ್ ಮತ್ತೆ ಆಯಿಲ್ ಐಟಮ್ ಹಾಳಾಗಬಾರ್ದು ಅಂತ ಹೇಳಿದ್ರೆ ಅದರಲ್ಲಿ ನಾವು ನೈಟ್ರೋಜನ್ ಗ್ಯಾಸ್ ಅನ್ನ ತುಂಬಿಸಿರ್ತೀವಿ. ಗಾಟ್ ಇಟ್ ರೈಟ್? ಸೊ ಅಂದ್ರೆ ನೈಟ್ರೋಜನ್ ಗ್ಯಾಸ್ ಪ್ರಿವೆಂಟ್ಸ್ ಫ್ರಮ್ ದ ರ್ಯಾನ್ಸಿಡಿಟಿ. ಇಲ್ಲಿ ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಒಂದು ಡೈರೆಕ್ಟ್ ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ ವಿಲ್ ಕಮ್. ಗಾಟ್ ಇಟ್ ರೈಟ್? ರೀಸನಬಲ್ ಕ್ವಶನ್, ಅಪ್ಲಿಕೇಟಿವ್ ಕ್ವಶನ್ ವಿಲ್ ಕಮ್. ಸೊ ವೈ? ಸೊ ಚಿಪ್ಸ್ ಪಾಕೆಟ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ಅಂತ ಕೇಳಿರ್ತಾರೆ. ಆ ಟೈಮಲ್ಲಿ ನೀವು ಬರೀಬೇಕು, ಇಟ್ಸ್ ಡ್ಯೂ ಟು ಅವಾಯ್ಡ್ ದ ರ್ಯಾನ್ಸಿಡಿಟಿ. ಇಟ್ಸ್ ಡ್ಯೂ ಟು ರ್ಯಾನ್ಸಿಡಿಟಿ ಅಂತಾದ್ರೂ ನೀವು ಬರೀಬೇಕು. ಗಾಟ್ ಇಟ್ ರೈಟ್? ಟು ಅವಾಯ್ಡ್ ರ್ಯಾನ್ಸಿಡಿಟಿ, ವಾಟ್ ಅಂಡ್ ಆಲ್ ದ ಮೆಥಡ್ಸ್ ಯು ವಿಲ್ ಫಾಲೋ ಅಂತ ಹೇಳಿದ್ರೆ, 1, oil made item should be filled with rancidity, and the second one you should write, that is by keeping that items in refrigerator, by refrigerating ಅಂತ ನೀವು ಬರೀಬೇಕು. ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಡೋದ್ರಿಂದ
ಕೂಡ ಈ ರ್ಯಾನ್ಸಿಡಿಟಿ ಇಂದ ನಾವು ತಪ್ಪಿಸ್ಕೊಬಹುದು. ಗಾಟ್ ಇಟ್ ರೈಟ್. ನೆಕ್ಸ್ಟ್ ಒನ್ ಮೋರ್ ಪಾಯಿಂಟ್ ಇಸ್ ದೇರ್. ಬೈ ಕೀಪಿಂಗ್ ದ ಆಯಿಲ್ ಐಟಮ್ಸ್ ಇನ್ ಏರ್ ಟೈಟ್ ಬ್ಯಾಗ್ಸ್, ಕೆಲವು ಜಿಬ್ ಬ್ಯಾಗ್ಸ್ ಗಳೆಲ್ಲ ಬರುತ್ತೆ ನೋಡಿದ್ರೆ, ಅದ್ರಲ್ಲಿ ಗಾಳಿ ಒಳಗಡೆ ಹೋಗೋದಿಲ್ಲ, ಅದನ್ನ ಏರ್ ಟೈಟ್ ಬ್ಯಾಗ್ಸ್ ಅಂತ ಕರಿತೀವಿ ಮಕ್ಳೆ. ಸೊ ಅದರಲ್ಲಿ ಸ್ಟೋರ್ ಮಾಡೋದ್ರಿಂದ ಕೂಡ ರ್ಯಾನ್ಸಿಡಿಟಿ ಆಗೋದಿಲ್ಲ. ಸೊ ಹಿಯರ್ 2 questions ಡೈರೆಕ್ಟ್ಲಿ. ವಾಟ್ ಇಸ್ ರ್ಯಾನ್ಸಿಡಿಟಿ? ಹೌ ಡು ಯು ಓವರ್ಕಮ್ ಫ್ರಮ್ ದ ರ್ಯಾನ್ಸಿಡಿಟಿ? ರ್ಯಾನ್ಸಿಡಿಟಿ ಡೆಫಿನೇಷನ್ ನೋಡ್ಕೊಳ್ಳಿ. ಹೌ ಡು ಯು ಓವರ್ಕಮ್ ಫ್ರಮ್ ದಿಸ್ ಅಂತ ಹೇಳಿದ್ರೆ, ಸೊ ಒಂದು ಬೈ ಫಿಲ್ಲಿಂಗ್ ನೈಟ್ರೋಜನ್ ಗ್ಯಾಸ್, ಸೆಕೆಂಡ್ ಒನ್ ಇಸ್ by refrigerating, third one is by keeping the oil item things in airtight bags. Okay, so ಇಲ್ಲಿ ಈ ಒಂದು ಚಾಪ್ಟರ್ ನ ನಾವು ಕಂಪ್ಲೀಟ್ ಆಗಿ ಕಲ್ತಿದೀವಿ. ಸೊ ವಾಟ್ ಎವರ್ ಡೌಟ್ಸ್ ಯು ಆರ್ ಹ್ಯಾವಿಂಗ್, I have made the videos in systematic way. Just you go through it and try to learn, okay, the concept again and again. Clear? Now what and all the questions have appeared or came in the previous year examination regarding that ನಾನು ಇನ್ನೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ಈ ಚಾಪ್ಟರ್ ಅಲ್ಲಿ ಎಲ್ಲೆಲ್ಲಿ ಫೋಕಸ್ ಮಾಡಬೇಕು, ಯಾವ ಒಂದು ಕಾನ್ಸೆಪ್ಟ್ ನ ಪದೇ ಪದೇ ಕೇಳಿದ್ದಾರೆ ಅದರ ಬಗ್ಗೆ ಗಮನ ಇರಲಿ. ನೋಡಿ ಮಕ್ಳೆ, ಈಗ ನಾವು ಕಲ್ತಿರುವಂತಹ ಕೊರೋಷನ್ ಮತ್ತೆ ರ್ಯಾನ್ಸಿಡಿಟಿ, ಇವೆರಡು ಕಾನ್ಸೆಪ್ಟ್ ಅಲ್ಲಿ ಡೆಫಿನೆಟ್ಲಿ ದೇರ್ ಶುಡ್ ಬಿ 1 question ಇನ್ ದ ಎಕ್ಸಾಮಿನೇಷನ್. ಸೊ ಅದಕ್ಕೆ ಆಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡಿ. ಸೊ ಐ ಹೋಪ್ ಯು ವಿಲ್ ಡೂ. ಥ್ಯಾಂಕ್ ಯು ವೆರಿ ಮಚ್.